ರಾತ್ರಿ ಮಲಗೋಕ್ಕೆ ಮುಂಚೆ ಈ ಕ್ರೀಮ್ನ ಹಚ್ಕೊಂಡು ಮಲ್ಕೊಳ್ಳಿ. ಎಷ್ಟು ವರ್ಷದಿಂದ ನಿಮಗೆ ಬಂಗ್ ಬಂದಿದ್ದರೂ ಕೇವಲ ಒಂದೇ ದಿನದಲ್ಲಿ ಅದು ಫೇಡ್ ಹಾಕ್ಕೊಂಡು ಬರುತ್ತೆ, ಮಾಯ ಆಗುತ್ತೆ. ನೋ ಕೆಮಿಕಲ್ ಆರ್ಗ್ಯಾನಿಕ್ ಪಿಗ್ಮೆಂಟೇಷನ್ ರಿಮೂವಿಂಗ್ ಕ್ರೀಮ್. ಇದು ರಾತ್ರಿ ಹೊತ್ತು ಮಾತ್ರ ಹಚ್ಚಬೇಕು, ಬೆಳಗ್ಗೆ ಮಧ್ಯಾಹ್ನ ಹಚ್ಚಂಗಿಲ್ಲ. ಇದಕ್ಕೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ, ಬನ್ನಿ ಇವತ್ತಿನ ಚಾನಲ್ಗೆ ಹೋಗೋಣ. ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ, ಪಿಗ್ಮೆಂಟೇಷನ್ ಅವ್ರಿಗೆ ಹೇಳಿ ಮಾಡಿಸಿದ ಕ್ರೀಮು. ಎಷ್ಟು ವರ್ಷದ ಹಳೆ ಬಂಗಿದ್ರೂ ಪರವಾಗಿಲ್ಲ, ಯೋಚನೆ ಮಾಡಬೇಡಿ, ಇದರಿಂದ ಜಾದು ಆಗುತ್ತೆ. ಇದು ಒಂದೇ ದಿನದಲ್ಲಿ ಅದರದ್ದು ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಫೇಡ್ ಮಾಡ್ಕೊಂಡು ಬರುತ್ತೆ. ವೆಲ್ಕಮ್ ಟು ಹೇಮಾನ ಗ್ರೇಸ್ ಬ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಫೇಸ್ ಕ್ರೀಮು, ಪಿಗ್ಮೆಂಟೇಷನ್ ಅವ್ರಿಗೆ ಹೇಳಿ ಮಾಡಿಸಿದ ಫೇಸ್ ಕ್ರೀಮು ಯಾವ ರೀತಿ ಮಾಡಿದೆ ಅನ್ನೋಕ್ಕೆ ಮುಂಚೆ ಇದು ಯಾರ್ಯಾರು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಎಷ್ಟೊತ್ತು ಫೇಸ್ ಮೇಲೆ ಬಿಡಬೇಕು, ವಾಟ್ ಆರ್ ದ ಪ್ರಿಕಾಷನ್ಸ್ ನಾವು ತಗೊಳ್ಬೇಕು, ಆಯಿತಾ. ಇದಾದಮೇಲೆ ನಾವು ಕ್ರೀಮ್ ಹಚ್ಬೋದಾ, ಇದಾದಮೇಲೆ ನಾವು ಪ್ಯಾಕ್ ಹಚ್ಬೋದಾ, ಇದಕ್ಕೆಲ್ಲ ಉತ್ತರ ಕೊಟ್ಬಿಡ್ತಿದ್ದೀನಿ. ವೆಲ್ಕಮ್ ಟು ಹೇಮಾನ ಗ್ರೇಸ್ ಬ್ಲಾಗ್ಸ್. ನಾನು ಹೇಮಾ. ಆಲ್ಸೋ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಇಷ್ಟ ಆದಲ್ಲಿ ಹೈಪ್ ಮಾಡಿ. ನಿಮಗೆ ಡೈಲಿ ವೀಡಿಯೋಸ್ ಬರುತ್ತೆ, ಇದೇ ಟೈಮಿಗೆ ಬರುತ್ತೆ. ನಿನ್ನೆ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಹಾಕೋದು, ಇನ್ಮೇಲೆ ಇದೇ ಟೈಮಿಗೆ ಬರುತ್ತೆ. ನೋಡಿ, ಈ ಅದ್ಭುತವಾದ ಕ್ರೀಮ್ನ ನೀವು ಮನೇಲಿ ಮಾಡ್ಕೊಳ್ಬೋದು. ಕ್ರೀಮು ನೀವು ಮನೇಲಿ ಮಾಡ್ಬೋದು. ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಫ್ರೆಂಡ್ಸ್, ಇದನ್ನು 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಅದ್ಭುತವಾದ ಪಿಗ್ಮೆಂಟೇಷನ್ಗೆ ಚಿಟಿಕೆಯಷ್ಟು ನೀವು ಅಪ್ಲೈ ಮಾಡಿದ್ರೆ ಸಾಕು. ಈ ಕ್ರೀಮು ನೀವೇ ಆಶ್ಚರ್ಯ ಪಡ್ತೀರಾ, ಒಂದೇ ರಾತ್ರಿಯಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಒಂದು ದಪ್ಪ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸುಮಾರು ಅದೊಂದು 10ರಿಂದ 15 ಗ್ರಾಮ್ ಇದೆ ಆಲೂಗೆಡ್ಡೆ. ಓಕೆ, ಅದರದ್ದು ಆಲೂ ಸ್ಟಾರ್ಚ್ ತೊಗೊಳ್ತಾ ಇದ್ದೀನಿ. ಆಲೂ ಸ್ಟಾರ್ಚ್. ಓಕೆ, ಸುಮಾರು ನನಗದು ಅರ್ಧದಿಂದ 3/4 ಚಮಚ ಸ್ಟಾರ್ಚ್ ಬರುತ್ತೆ. ಆ ನೀರು ಸಮೇತ ಅದನ್ನು ಒಂದು 10 ನಿಮಿಷ ಅದನ್ನು ಟಚ್ ಮಾಡಿಬಿಡಿ. ಓಕೆ, ಅದೇ ಥರ ಇಟ್ಟುಬಿಡಿ. ಇಲ್ಲಿ 1 ಚಮಚದಷ್ಟು ಲಿಕ್ವರೈಸ್ ತೊಗೊಳ್ತಿದ್ದೀನಿ. ನಿಮಗೆ ಲಿಕ್ವರೈಸ್ ಆಗಲ್ಲ ಅಂದರೆ ನೀವು ಜಾಕಾಯಿ ತೊಗೊಳ್ಳಿ. ಓಕೆ, ಆಪ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ರೋಸ್ ವಾಟ್ರಲ್ಲಿ ನೆನೆ ಹಾಕಬೇಕು. ರೋಸ್ ವಾಟ್ರೇ ಬೇಕು, ಇನ್ನೇನು ಬೇಡ, ಆಯಿತಾ. ರೋಸ್ ವಾಟ್ರಲ್ಲೇ ನೆನೆ ಹಾಕಬೇಕು. ರೋಸ್ ವಾಟ್ರಲ್ಲಿ ನೆನೆ ಹಾಕಿ 10 ನಿಮಿಷ ನೆನೆ ಹಾಕಬೇಕು. 10 ನಿಮಿಷ ಆಲೂದು ರಸ ಸ್ಟಾರ್ಚ್ ಆಗಕ್ಕೆ ಬಿಟ್ಟಿದ್ದೀನಿ. 10 ನಿಮಿಷ ಮೂಲತಿ ಅಥವಾ ಜಾಕಾಯಿ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಅದು ನೆನೆ ಹಾಕಬೇಕು 10 ನಿಮಿಷ. ಓಕೆ ನೋಡಿ, ಚೆನ್ನಾಗಿ ರೋಸ್ ವಾಟ್ರಲ್ಲಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದನ್ನು 10 ನಿಮಿಷ ಬಿಟ್ಬಿಡಬೇಕು. 10 ನಿಮಿಷ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದನ್ನು ಒಂದು ಮಲ್ಬಟ್ಟೆ, ಫಿಲ್ಟ್ರು, ಒಂದು ಕರ್ಚೀಫಿಂದ ಅದರದ್ದು ಫೈನ್ ಎಕ್ಸ್ಟ್ರಾಕ್ಟ್ ತೊಗೊಳ್ತಾ ಇದ್ದೀನಿ. ಐದರ್ ನಟ್ಮೆಗ್ ಜಾಕಾಯ್ದಾಗಿರ್ಬೋದು ಅಥವಾ ಲಿಕ್ವರೈಸ್ದಾಗಿರ್ಬೋದು. ಫೈನ್ ಎಕ್ಸ್ಟ್ರಾಕ್ಟ್ ನಾನಿಲ್ಲಿ ಕ್ರೀಮ್ ಮಾಡ್ತಾಯಿದ್ದೀನಿ, ಫೇಸ್ ಕ್ರೀಮು, ನೈಟ್ ಕ್ರೀಮು. ಪಿಗ್ಮೆಂಟೇಷನ್ ಅವ್ರಿಗೆ ಮಲಗಕ್ಕೆ ಮುಂಚೆ ಅಪ್ಲೈ ಮಾಡಬೇಕಂತಾದ ಕ್ರೀಮು, ಆರ್ಗ್ಯಾನಿಕ್ ಕ್ರೀಮು, ನೋ ಕೆಮಿಕಲ್ಸ್, ಪಿಗ್ಮೆಂಟೇಷನ್ಗೆ ರಾಮಬಾಣ, ಸುಮಾರು ಜನಕ್ಕೆ ವಾಸಿ ಮಾಡಿದ ಮುಲತಿ ಪೌಡರ್. ಓಕೆ, ಇವಾಗ ಫೈನ್ ಇದನ್ನು ತೊಗೊಂಡೆ, ಎಕ್ಸ್ಟ್ರಾಕ್ಟ್ನ ತೊಗೊಂಡು ಇದಕ್ಕೆ ನಾನು ಆಲೂ ಸ್ಟಾರ್ಚ್ ನೋಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಗಮನ ಕೊಟ್ಟು ನೋಡಿ. ಇಲ್ಲಿ ಆ ರಸ ಎಲ್ಲ ಬೇರ್ಪಡಿಸ್ತಿದ್ದೀನಿ, ಅಂದರೆ ಆಲೂದಿದ್ದ ರಸ ಎಲ್ಲ ಬೇರ್ಪಡಿಸ್ತಾ ಇದ್ದೀನಿ. ಈಗ ನೋಡಿ ಆ ಸ್ಟಾರ್ಚ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಆ ಸ್ಟಾರ್ಚ್ ತೊಗೊಂಡು ಕಾಣ್ತಿದೆಯಾ, ಆ ಬಿಳಿ ಭಾಗ ಹಿಟ್ಟಿಟ್ಟು ಥರ ಬರುತ್ತೆ ನಿಮಗೆ, ಬಿಳಿ ಭಾಗ, ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ. ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್, ಮಿಕ್ಸ್ ಮಾಡಿಕೊಂಡು ಇದು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡಬೇಕಾದ್ರೆ, ಯಾವುದಕ್ಕೂ ಅರ್ಜೆಂಟಾಗಿ ಮಾಡೋಂಥ ವಿಷಯ ಅಲ್ಲವೇ ಅಲ್ಲ. ಓಕೆನಾ. ನೋಡಿ, ಚೆನ್ನಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕದು. ಓಕೆ, ಚೆನ್ನಾಗಿ ಬೆರೆತು ನೋಡಿ. ಈಗ ಇದನ್ನು 2 ರೀತಿ ಮಾಡ್ಬೋದು, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಅಂತ. 2 ರೀತಿ ಹೇಳ್ತೀನಿ ನಾನು ವೀಡಿಯೋಲಿ, ಆಯಿತಾ. ಇದು ಫಸ್ಟ್ ಮೆಥಡ್, ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಏನು ಅಂತಲೂ ನಾನು ನಿಮ್ಮ ಜೊತೆ ವೀಡಿಯೋಲಿ ಶೇರ್ ಮಾಡ್ತೀನಿ ಇವತ್ತೇ. ಫಸ್ಟ್ ಮೆಥಡ್ 1 ತಿಂಗಳು ಇಡ್ತೀವಿ ನಾವು ಹೇಮ ಅಂದರೆ ಇದು ಮೆಥಡ್. 15-20 ದಿನ ಅಂದರೆ ಬೇರೆ ರೆಮಿಡಿ ಇದೆ, ವಿತೌಟ್ ಬಾಯ್ಲಿಂಗ್. ಓಕೆ, ಇದು ಹೇಗೆ ಡಬಲ್ ಬಾಯ್ಲ್ ಮಾಡಬೇಕು ಅಂದರೆ ನೋಡಿ, ಎಷ್ಟು ತೆಳ್ಳಕ್ಕಿದೆಯೋ ಇದು ನಿಮಗೆ ಸ್ವಲ್ಪ ಇಟ್ಟಿಟ್ಟು ಥರ ಬರುತ್ತೆ, ಗೊತ್ತಾಗ್ತಿದೆಯಾ. ಗಟ್ಟಿ ಆಗ್ತಿದೆ, ಕಾರ್ನ್ಫ್ಲೋರ್ ಹಾಕಿಲ್ಲ, ಕಾರ್ನ್ ಸ್ಟಾರ್ಚ್, ಆಯಿತಾ. ಸೊ ಈಗ ಇದನ್ನು ಕೆಳಗಡೆ ಇಳಿಸ್ಕೊಳ್ತೀನಿ. ಸ್ವಲ್ಪ ಬಿಸಿ ಕಮ್ಮಿ ಆಗಿದ ತಕ್ಷಣ ಅಲೋವೆರಾ ಜೆಲ್, ವೈಟ್ ಟ್ರಾನ್ಸ್ಪರೆಂಟ್ ಕಲರ್ಡ್ ಇಲ್ದಿರ ಅಲೋವೆರಾ ಜೆಲ್ ಹಾಕ್ಕೊಂಡು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಲಿಸರಿನ್ ಹಾಕ್ಕೊಳ್ಬೇಕು, ಯಾಕಂದರೆ ಪ್ರಿಸರ್ವೇಟಿವ್ ಆಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು, ಆಯಿತಾ. ಸೊ ನೋಡಿ, ಈಗ ಒಂದು 2-3 ನಿಮಿಷದಲ್ಲೇ ನಮಗೆ ಅದು ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ, ಆಯಿತಾ. ನೋಡಿ, ಈಗ ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ
2 ರಿಂದ 3 ನಿಮಿಷ. ಹೇಮಾ, ನಮಗೆ ಕೈ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ತಿದ್ದೀವಿ, ಒಂದು 1/4 kg ಮಾಡ್ಕೊಳ್ತಿದ್ದೀವಿ ಅನ್ನೋರು ಮಿಕ್ಸಿಗೆ ಒಂದು ಸಲ ಆಡಿಸ್ಕೊಳ್ಳಿ. ಓಕೆನಾ? ಒಂದು ಜರ್ಕ್ ಹೊಡಿಸಿ, ದ ರಿವರ್ಸ್ ಆಫ್ ಮಿಕ್ಸಿ. ಆಯಿತಾ? ನೀವು ಬೆಣ್ಣೆ ಎಲ್ಲ ತೆಗಿತೀರಲ್ಲ ಆ ಥರದ್ರಲ್ಲಿ. ಓಕೆ ನೋಡಿ, 2 to 3 ಸೆಕೆಂಡ್ಸು ಇದನ್ನು ಚೆನ್ನಾಗಿ ಬೀಟ್ ಮಾಡಿ. ನಾನು ಹಾಕಿರೋದು 1 or 2 ಡ್ರಾಪ್ಸ್ ಅಷ್ಟು ಇದು ಗ್ಲಿಸರಿನ್. ಆಯಿತಾ? ಜಾಸ್ತಿ ಹಾಕಿಲ್ಲ. ಓಕೆ, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಆಮೇಲೆ ಮುಖಕ್ಕೆ ಅಪ್ಲೈ ಮಾಡ್ತೀನಿ. ಓಕೆ, ಫಸ್ಟ್ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡಿ. ನೋಡಿ ಹೆಂಗಿದೆ ಅಂತ. ಆಯಿತಾ? ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ವಿತ್ ಪ್ರಿಸರ್ವೇಟಿವ್ ಆಫ್ ಗ್ಲಿಸರಿನ್. ಇದು ನೈಟೇ ಹಚ್ಚಬೇಕು, ಬೆಳಗ್ಗೆ ಎಲ್ಲ ಹಚ್ಚಂಗಿಲ್ಲ. ಒಂದು ಚಿಕ್ಕ ಡಬ್ಬೀಲಿ, ಇದು ಸ್ವಲ್ಪ ತಣ್ಣಕ್ಕಾದಮೇಲೆ, ಕಂಪ್ಲೀಟ್ ಕೂಲ್ ಆದಮೇಲೆ ಇದೊಂದು ಚಿಕ್ಕ ಡಬ್ಬೀಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಐದರ್ ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ, ಹೊರಗಡೆ ಆದರೂ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಹೊರಗಡೆ ಇಡೋಂಗಿದ್ರೆ ಒಂದು ಪಾತ್ರೆಗೆ ತಣ್ಣೀರು ಹಾಕ್ಬಿಟ್ಟು ಅದರೊಳಗೆ ಇದನ್ನು ಇಟ್ಕೊಳ್ಳಿ. ಆಯಿತಾ? ಫ್ರಿಜ್ ಇಲ್ಲ ಅಂದಿದ್ದ ಪಕ್ಷದಲ್ಲಿ. ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ನೆಸೆಸಿಟಿನೂ ಏನೂ ಇಲ್ಲ ಇದರಲ್ಲಿ. ನಾವೇನು ಅಂಥದ್ದು ಸ್ಮೆಲ್ ಬರೋಂಥದ್ದು ಏನೂ ಇಲ್ಲ, ಯಾಕಂದರೆ ಡಬಲ್ ಬಾಯ್ಲಿಂಗ್ ಮಾಡಿದ್ದೀವಿ ಅಲ್ವಾ? ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾವ ರೀತಿ ಇದನ್ನು ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬೇಕು, ಎಷ್ಟೊತ್ತು ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಪ್ರಿಕಾಷನರಿ ಮೆಷರ್ಸ್ ಏನು, ಸುಮ್ಮನೆ ಕ್ರೀಮ್ ಹಚ್ಚಿದ್ವಾ ಬಿಟ್ವಲ್ಲ, ಇದಕ್ಕೆ ಮುಂಚೆ ನಾವು ಮುಖಕ್ಕೆ ಏನು ಹಾಕಬೇಕು, ಇದನ್ನು ಯೂಸ್ ಮಾಡಿದ್ಮೇಲೆ ಮುಖಕ್ಕೆ ಏನು ಹಾಕಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಿಗ್ಮೆಂಟೇಷನ್ ರೆಮಿಡೀಸ್ ನಾವು ಮಾಡಬೇಕಾದ್ರು, ಅದು ಎಸ್ಪೆಷಲಿ ಈ ಥರ ಕ್ರೀಮ್ಸ್ ಮಾಡಬೇಕಾದ್ರೆ, ಯಾಕೆಂದರೆ ನಾನು ಏನೂ ಕೆಮಿಕಲ್ ಹಾಕಿಲ್ಲ ಅಲ್ವಾ? ಸೊ ಕೆಮಿಕಲ್ ಹಾಕಿದರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಇದು ಝೀರೋ ಕೆಮಿಕಲ್, ಆರ್ಗ್ಯಾನಿಕ್, ಫುಲ್ಲಿ ಆರ್ಗ್ಯಾನಿಕ್. ಅದು ಮೂಲತಿ ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತ ಹೆಸರು ಮಾಡಿ ಸುಮಾರು ಜನಕ್ಕೆ ಮೂಲತಿಯಿಂದ ಪಿಗ್ಮೆಂಟೇಷನ್ ವಾಸಿ ಮಾಡಿದೆ ಬುಡದ ಸಮೇತ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಈ ಥರ ಡಬ್ಬಿಲ್ ಸ್ಟೋರ್ ಮಾಡಿಟ್ಕೊಂಡು ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಇದು ಯಾರ್ಯಾರು ಯೂಸ್ ಮಾಡಬೇಕು? ಎಲ್ಲರೂ, ಪಿಗ್ಮೆಂಟೇಷನ್ ಇರೋರು ಇಲ್ಲದಿರೋರು ಯೂಸ್ ಮಾಡಿ. ಎಷ್ಟು ಹೊತ್ತು ಬಿಡಬೇಕು? ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಇದು ಮಲ್ಗಕ್ಕೆ ಮುಂಚೆ ಅಪ್ಲೈ ಮಾಡಬೇಕು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಲ್ಲ. ಮಲ್ಗೋಕ್ಕೆ ಒಂದು ಅರ್ಧ ಗಂಟೆ, 1 hour 2 hours ಮುಂಚೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಇದ್ದು ಫೇಸ್ ವಾಶ್ ಮಾಡಬೇಕು. ಅದು ಕಡಲೆ ಹಿಟ್ಟಲ್ಲೇ ಫೇಸ್ ವಾಶ್ ಮಾಡಬೇಕು, ಅಥವಾ ನಮ್ಮ ನಲಪುರಂ ಪೌಡ್ರಲ್ಲೇ ಫೇಸ್ ವಾಶ್ ಮಾಡಬೇಕು. ಆಯಿತಾ? ಇದು ಹಚ್ಕೊಂಡ್ಮೇಲೆ ಅದರಲ್ಲಿ ಮುಖ ತೊಳಿಬೇಕು. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಪ್ರಿಕಾಷನ್ಸ್ ಅಂದರೆ ಸೋಪ್ ಯೂಸ್ ಮಾಡೋಂಗಿಲ್ಲ. ಆಯಿತಾ? ಮುಖಕ್ಕೆ ಯಾವುದೇ ರೀತಿಯಾದ ಆಯಿಲ್ ಬಳಕೆ ಮಾಡಬಾರ್ದು ಇದು ಯೂಸ್ ಮಾಡಬೇಕಾದ್ರೆ. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟು ಇದರಲ್ಲಿ 2 ರೀತಿ ಇದೆ. ನಾನು ಡಬಲ್ ಬಾಯ್ಲಿಂಗ್ ಮಾಡಿಕೊಂಡೆ. ನಿಮಗೆ ಡಬಲ್ ಬಾಯ್ಲಿಂಗ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಅಲೋವೆರಾ ಜೆಲ್ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಸೊ ಡಬಲ್ ಬಾಯ್ಲಿಂಗ್ ಮಾಡೋದ್ರಿಂದ ಸ್ವಲ್ಪ ದಿನ ಪ್ರಿಸರ್ವ್ ಮಾಡ್ಬೋದು. ನಾನು ಗ್ಲಿಸರಿನ್ ಹಾಕಿದ್ದೀನಿ, ಅದಕ್ಕೆ ಎಡಿಟ್ ಆಗೋಗಿದೆ ಫ್ರೆಂಡ್ಸ್. ನೀವು 1 ಡ್ರಾಪ್ ಗ್ಲಿಸರಿನ್ ಹಾಕಿ, ಐದರ್ ಡಬಲ್ ಬಾಯ್ಲಿಂಗ್ ಮಾಡೋ ಚಿಂತೆ ಇಲ್ಲ. ಹಾಗೆ ನೀವು, ನಾನು ಡಬಲ್ ಬಾಯ್ಲಿಂಗ್ ಮಾಡೋಕ್ಕೆ ಮುಂಚೆ ನಿಮ್ಗೆ ತೋರಿಸಿದ್ನಲ್ಲ ಸ್ಟಾರ್ಚ್ ಇದು, ಸೊ ಆ ಥರ. ಸೊ ಯಾವ ರೀತಿ ಹಚ್ಬೇಕು ಅಂದರೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ನೋಡಿ ಈ ಥರ ಬರುತ್ತೆ ಕ್ರೀಮ್. ನಿಮ್ಗೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ. ನಿಮ್ಗೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀಟಾಗಿ ಫೇಸ್ ವಾಶ್ ಮಾಡಿ ಅಷ್ಟೇ. ನಾನು ಡಬಲ್ ಬಾಯ್ಲಿಂಗ್ ಮಾಡಿದ ಉದ್ದೇಶ ಏನು ಅಂದರೆ 1 ತಿಂಗಳು ಸ್ಟೋರ್ ಮಾಡೋಣ, 20 ದಿನ ಸ್ಟೋರ್ ಮಾಡೋಣ ಅಂತ. ಓಕೆ, ಅದರಲ್ಲೂ ಸ್ಟೋರ್ ಮಾಡ್ಬೋದು, ಆ ಥರ ಏನೂ ಇಲ್ಲ. ಬಟ್ ಆನ್ ಎ ಸೇಫರ್ ಸೈಡ್. ಓಕೆ, ಡಬಲ್ ಬಾಯ್ಲಿಂಗ್, ಡೈರೆಕ್ಟಾಗಿ ಬಾಯ್ಲ್ ಮಾಡಬೇಡಿ. ನಾವಿಲ್ಲಿ ಕಾರ್ನ್ಸ್ಟಾರ್ಚ್ ಹಾಕಿಲ್ಲ, ನಾವು ಹಾಕಿರೋದು ಆಲೂಗೆಡ್ಡೆದು. ಸೊ ನಮಗೆ ಆಲೂಗೆಡ್ಡೆಲಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದೇ ಬರುತ್ತೆ ನೋಡಿ. ಓಕೆ, ಸೊ ಸುಮಾರು ಜನ ಪಿಗ್ಮೆಂಟೇಷನ್ ಕ್ರೀಮ್ ಕೇಳ್ತಾ ಇದ್ರು ನನಗೆ, ಡೇ ಕ್ರೀಮು. ಸೊ ಇದನ್ನು ದಿಸ್ ಇಸ್ ನೈಟ್ ಕ್ರೀಮ್. ಹಚ್ಚಿ ಮಲ್ಗಂಗಿಲ್ಲ, ಅಂದರೆ ಮಲ್ಕೊಳ್ಳೋವಾಗ ಇನ್ನೇನು ಮಲ್ಗ್ತೀವಿ 10 ನಿಮಿಷದಲ್ಲಿ ನಂಗೆ ನೋ, ಹಾಫ್ ಆನ್ ಅವರ್ ಮುಂಚೆ ಇದನ್ನು ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಹಚ್ಚಬೇಕು. ನಾನು ಹೇಳಿದ ಪ್ರಿಕಾಷನರಿ ಮೆಷರ್ಸ್ ಇಷ್ಟು ನೀವು ಫಾಲೋ ಮಾಡಬೇಕು. ಮುಖದಲ್ಲಿ ಎಣ್ಣೆ ಇರಬಾರ್ದು, ಮುಖ ಕ್ಲೀನಲ್ಲಿ ಹಸಿ ಹಾಲಲ್ಲಿ ವೈಪ್ ಮಾಡಿರಬೇಕು, ಅಥವಾ ಬೇಸನಲ್ಲಿ ವೈಪ್ ಮಾಡಿರಬೇಕು. ಇದು ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮತ್ತೆ ಬೇಸನಲ್ಲಿ ಫೇಸ್ ವಾಶ್ ಮಾಡಬೇಕು. ಆದಷ್ಟು ಡ್ರೈ ಸ್ಕಿನ್ ಇರೋರು ಕಮ್ಮಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಜಾಸ್ತಿ ನೀರು ಅಥವಾ ಹಸಿ ಹಾಲು ಹಾಕಿ. ಓಕೆ, ಈ ಅದ್ಭುತವಾದ ಕ್ರೀಮು ನೀವು ಮನೇಲಿ ಮಾಡ್ಕೊಳ್ಳಿ. ಆರ್ಗ್ಯಾನಿಕ್ ಕ್ರೀಮ್, ನೋ ಕೆಮಿಕಲ್ಸ್. ನಾನೇನು ಕೆಮಿಕಲ್ ಹಾಕಿದ್ದೀನಿ ಹೇಳಿ, ನೋಡಿ ಶೈನಿಂಗ್ ಯಾವ ರೀತಿ ಬರುತ್ತೆ ಅಂತ. ಓಕೆ, ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ. ನಾನು ಹೇಳಿದ್ದು ಚಿಕ್ಕ ಟಿಪ್ಸ್. ಮುಖದಲ್ಲಿ ಎಣ್ಣೆ ಇರಬಾರ್ದು, ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಿರಬೇಕು. ಇದು ಒಂದು ಅರ್ಧ ಗಂಟೆ 2 hours ಮುಂಚೆ, ರಾತ್ರಿ ಮಲ್ಗೋಕ್ಕೆ 2 hour ಮುಂಚೆ ಇದನ್ನು ಹಾಕ್ಕೊಳ್ಬೇಕು, ಎಲ್ಲೆಲ್ಲಿ ಬಂಗಿದೆಯೋ ಅಲ್ಲಿ. ಆಮೇಲೆ ಇದರಿಂದ ಮುಖನ ತೊಳಿಬೇಕು ಕಡಲೆ ಹಿಟ್ಟಿನ. ನೀಟಾಗಿ ಮುಖ ಒರೆಸ್ಕೊಂಡು ಯು ಕ್ಯಾನ್ ರಿಲ್ಯಾಕ್ಸ್. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಫಾರ್ ಪಿಗ್ಮೆಂಟೇಷನ್ ನೈಟ್ ಕ್ರೀಮ್. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ, ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.